ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ಈಗಾಗಲೇ ತೀರ್ಪು ಬಂದಿದೆ. ಬಟ್ ಶಿಕ್ಷೆಯ ಪ್ರಮಾಣ ಎಷ್ಟು ಅಂತ ಹೇಳಿ ಗೊತ್ತಾಗಬೇಕು. ಇದೀಗ ಯೋಗೇಶ್ ಗೌಡ ಪರವಾಗಿ ಹೋರಾಟವನ್ನ ಮಾಡಿದವರಲ್ಲಿ ಆತಂಕ ಶುರುವಾಗ್ತಾ ಇದೆ. ಏನಾಗ್ಬಿಡುತ್ತೆ ಅಥವಾ ಏನು? ಈಗ ಆಲ್ರೆಡಿ ಅವರಿಗೆ ಬೆದರಿಕೆ ಬರ್ತಾ ಇತ್ತು. ಬರೀ ಕಾನೂನು ಹೋರಾಟದ ಸಂದರ್ಭದಲ್ಲೇ ಅವರಿಗೆ ಬಹಳಷ್ಟು ಬೆದರಿಕೆಗಳು ಬರ್ತಾ ಇತ್ತು. ಈ ಸಂಬಂಧವಾಗಿ ಆತಂಕವನ್ನ ತೋಡ್ಕೊಂಡಿದ್ದಾರೆ ಯೋಗೇಶ್ ಆಪ್ತ ಬಸವರಾಜ್ ಅವರ ಪತ್ನಿ ಸುಮಂಗಲಾ ಅವರು. ಶಾಸಕರು ಪ್ರಭಾವಿ ಆದ್ದರಿಂದ ಭಯ ಇದೆ ಅಂತ ಹೇಳಿ ಸುಮಂಗಲಾ ಅವರು ಮಾತನಾಡಿದ್ದಾರೆ. ಆತಂಕ ಮೊದ್ಲಿಂದಾನು ಐತ್ ಸರ್. ಇದೇನ ಸ್ಟಾರ್ಟ್ ಮಾಡಿದ್ರಲ್ಲ, ಹೋರಾಟನ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗ್ಲಿಂದಾನು. ಯಾಕಂದ್ರೆ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸ್ವಲ್ಪ ಭಯ ಇತ್ತು ಸರ್ ನಮಗ. ಅವ್ರಿಗೆ ಯಾವತ್ತಿನೂ ಭಯ ಪಟ್ಟಿಲ್ಲ. ಯಾವಾಗ್ಲೂ ನೀವು ನೋಡ್ಕೊತಾನೆ ಬಂದಿರಿ, ಅವ್ರ ಬಗ್ಗೆ ತಿಳ್ಕೊಂಡಿರಿ. ಅವ್ರಿಗೆ ಭಯ ಇಲ್ಲ. ನಮಗ ಮನೆ ಒಳಗೆ ಇರೋದ್ರಿಂದ, ಗೃಹಿಣಿ ಆಗಿರೋದ್ರಿಂದ, ಮಕ್ಕಳ ಜೊತೆಗೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಭಯ ಐತ್ ಸರ್. ಸ್ಟಾರ್ಟ್ ಆದಾಗಿಂದ. ಹೌದ್ ಸರ್, ಇವ್ರೇನ್ ಇದನ್ನ ಕೈ ಎತ್ಕೊಂಡ್ರಲ್ಲ ಅವಾಗಿಂದಾನು ಇವ್ರು ಫ್ರೆಂಡ್ ಸರ್ಕಲ್ ಆತು, ಕ್ಲೋಸ್ ಫ್ರೆಂಡ್ಸ್, ಮತ್ ಫೋನ್ ಎಲ್ಲ ಬರ್ತಿದ್ದಿಲ್ಲ. ನಾನ್ ನೋಡಿ ಕೇಳ್ಕೊತಿದ್ದಲ್ರಿ ಅವಾಗ್ಲೇನು. ಅದೇ ಹೇಳ್ತಿದ್ದೆ ಸರ್, ಯಾಕ್ ಬೇಕು ಬೇಡ ಇಂತ ಪ್ರಭಾವ ವ್ಯಕ್ತಿಗಳು ಹಿಂಗ್ ಹತ್ತಿ. ಮತ್ತ ಯಾಕಂದ್ರೆ ನೋಡ್ಕೊತ ಬರ್ತೀವಲ್ರಿ ಸರ್, ಏನೇನ್ ಆಗತೈತಿ ಇದ್ರೊಳಗ ಅಂತಂದ, ನಾಡಿನೊಳಗ ಏನ ಆತೈತಿ ಅಂತ. ಹಂಗಾಗಿ ಸ್ವಲ್ಪ ನಮಗ್ ಮನ್ಯಾಗಿರೋದ್ರಿಂದ ನಮ್ಗ್ ಹೆದರಿಕೆ ಅನ್ನಿಸ್ತದೆ ಸರ್. ಹಂಗಾಗಿ ಅವ್ರಿಗೆ ರಕ್ಷಣೆ ಕೊಡ್ರಿ ಅಂತ ಲಾಸ್ಟ್ ಟೈಮ್ ನಾನ್ ಕೇಳ್ಕೊಂತಾನ ಬಂದೆ. ನಮ್ಮ ಯಜಮಾನ್ ರಕ್ಷಣೆ ಕೊಡ್ರಿ, ನಮ್ ಮನ್ಯಾಗ ನಡಿತೈತಿ, ನಾವು ಮನ್ಯಾಗಿರೋರು ಅವ್ರ ಹೊರಗೆ ಅಡ್ಡಾಡೋರು, ಸ್ವಲ್ಪ ರಕ್ಷಣೆ ಕೊಡ್ರಿ ಅಂತ ನಾ ಕೇಳ್ಕೊಂಡಿದ್ದೆ ಲಾಸ್ಟ್ ಟೈಮ್. ಯಾವ್ದು ರಕ್ಷಣೆ ಕೊಟ್ಟಿದ್ದಿಲ್ಲ ಲಾಸ್ಟ್. ಹಂಗಾಗಿ ಇವಾಗ ಏನ್ ಜಯ ಸಿಕ್ಕೈತಲ್ಲ, ಇನ್ನೇನಾದ್ರೂ ಸ್ವಲ್ಪ ಭಯ ಅನಸತಿ. ಸ್ವಲ್ಪ ನೀವೆಲ್ಲಾರು ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊತಿ. ಯಾವ ರೀತಿ ಅಂತ ಕಾನೂನಿನ ಮೇಲೆ ಬಿಟ್ಟಿದ್ ಸರ, ಅವ್ರಿಗೆ ಗೊತ್ತಿರ್ತೈತಿ. ನಾವು ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದು ತಪ್ಪಾಗ್ತೈತಿ. ಆದ್ರೆ ಈ ತರ ಇನ್ನೊಬ್ರು ಮಾಡ್ಬಾರ್ದು. ಇನ್ನೊಬ್ರಿಗೆ ಇವ್ರು ಉದಾಹರಣೆ ಹಾಕ್ಬೇಕು.